ನನ್ನ ಹೆಸರು ಸಿದ್ದರಾಜು. ಟಿ ಬೆಟ್ಟೇಲ್ ಗ್ರಾಮದ ವಾಸಿಯಾಗಿರ್ತೀನಿ ನಾನು. ಇಲ್ಲಿ ನಮ್ಮ ಗ್ರಾಮದಲ್ಲಿ ಸರ್ಕಾರದ ಅಡಿಯಲ್ಲಿ ಸರ್ಕಾರಿ ಆಸ್ಪತ್ರೆ ಮತ್ತು ಬಸ್ ನಿಲ್ದಾಣ, ಸಹಕಾರ ಸಂಘದ ಒಂದು ಕಟ್ಟಡ, ಹಾಗೆ ಅಂಚೆ ಕಚೇರಿ ಇತ್ಯಾದಿಗಳು ಸರ್ಕಾರದ ಮುಖಾಂತರ ಮಂಜೂರಾಗಿದೆ. ಈ ಮಂಜೂರಾಗಿರ್ತಕ್ಕಂಥದ್ದು ಹಿಂದೆ ನಮ್ಮಲ್ಲಿ ಆಸ್ಪತ್ರೆಯಲ್ಲಿ ತುಂಬ ಕೂಡ ನಮ್ಮ ಗ್ರಾಮದ ಜನರು ತುಂಬ ನೋವನ್ನು ಅನುಭವಿಸಿದ್ದಾರೆ. ತಕ್ಷಣ ಎಲ್ಲರ ಹತ್ರನೂ ಕೂಡ ವಾಹನಗಳಿರೋದಿಲ್ಲ. ಹಾಗಾಗಿ ಅವರು ಬೇರೆಯವ್ರನ್ನ ಒಂದು ಆಶ್ರಯವನ್ನು ಪಡಿಬೇಕಾಗುತ್ತೆ. ಹಾಗಾಗಿ ಆಸ್ಪತ್ರೆ ನಮಗೆ ಸಂಪೂರ್ಣವಾಗಿ ಬೇಕಾಗುತ್ತೆ. ಈ ಆಸ್ಪತ್ರೆ ಕೇವಲ ಟಿ ಬೆಟ್ಟೇಲ್ ಗ್ರಾಮಸ್ಥರಿಗೆ ಮಾತ್ರ ಸೀಮಿತವಾಗಿರೋದಿಲ್ಲ. ಇಲ್ಲಿ ಬರ್ತಕ್ಕಂಥ ಕ್ಷೇತ್ರದ ಭಕ್ತಾದಿಗಳಿಗೆ ಕೂಡ ಅಗತ್ಯವಿರುತ್ತೆ. ಅಕ್ಕಪಕ್ಕದ ಗ್ರಾಮದವರು ಕೂಡ ಇಲ್ಲಿ ಕಟ್ಟೋದ್ರಿಂದ ಅನುಕೂಲ ಆಗುತ್ತೆ. ಇದರ ಜೊತೆಗೆ ಇಲ್ಲಿ ದೇವಸ್ಥಾನ ಬೆಟ್ಟ ಮೇಲೆ ಇರೋದ್ರಿಂದ ವಾಹನಗಳಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಕೆಲವೊಂದು ಸಮಯದಲ್ಲಿ ತುಂಬ ಅಪಘಾತಗಳು ಕೂಡ ಆಗಿದೆ. ಆ ಅಪಘಾತ ಅಂತ ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಆರೋಗ್ಯ ಆಸ್ಪತ್ರೆಯನ್ನು ಕಟ್ಟಿದ್ರೆ ತುಂಬ ಅನುಕೂಲ ಆಗುತ್ತೆ. ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಅನುದಾನಗಳನ್ನು ಕೂಡ ನಮ್ಮ ಗ್ರಾಮಕ್ಕೆ ಕೊಡೋದ್ರಲ್ಲಿ ನಮಗೆಲ್ಲರಿಗೂ ಕೂಡ ಒಮ್ಮತವಾದ ಅಭಿಪ್ರಾಯ ಇದೆ. ಅದರಿಂದ ತುಂಬ ಅನುಕೂಲ ಆಗತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ. ಈ ಭಾಗದಲ್ಲಿ ಸಂಪೂರ್ಣವಾಗಿ ಬಡತನ ರೇಖೆಯಲ್ಲಿ ಇರತಕ್ಕಂಥವ್ರು ಹೆಚ್ಚಾಗಿರ್ತಾರೆ ಈ ಗ್ರಾಮದಲ್ಲಿ. ಆದ್ದರಿಂದ ತುಂಬ ಅತ್ಯವಶ್ಯಕತೆ ಇದೆ. ನಾನು ಈ ಮೊದಲೇ ಹೇಳಿದೆ, ಇಲ್ಲಿ ಪ್ರತಿಯೊಬ್ಬರ ಮನೇಲೂ ಕೂಡ ಕಾರು ಮತ್ತು ಸ್ಕೂಟರ್ಗಳು ಇರೋದಿಲ್ಲ ಅಂತ. ಅವ್ರು ಬೇರೊಬ್ಬರನ್ನ ಆಶ್ರಯಿಸಬೇಕಾಗತ್ತೆ. ಹಾಗಾಗಿ ಪಕ್ಕದಲ್ಲೇ ಇದ್ದಾಗ ಅವ್ರಿಗೆ ಪ್ರಥಮ ಚಿಕಿತ್ಸೆ ಆದರೂ ಕೂಡ ದೊರೆಯುತ್ತಲ್ವ. ಆದ್ದರಿಂದ ನಮ್ಗೆ ಅತಿ ಮುಖ್ಯವಾದಂಥದ್ದು ಇಲ್ಲಿ ಆರೋಗ್ಯ ಇಲಾಖೆ. ಅದ್ರ ಜೊತೆಗೆ ಇಲ್ಲಿ ಬಸ್ಸು ತಂಗುದಾಣ, ಇಲ್ಲಿ ಕ್ಷೇತ್ರದವರು ಸರ್ಕಲ್ ಮಾಡಿದ್ದಾರೆ. ನಿಂತ್ಕೊಳ್ಳಿಕ್ಕೆ ಎಲ್ಲೂ ಕೂಡ ಶೆಲ್ಟ್ರ್ ಇಲ್ಲ ಅಂತ ಹೇಳಿದಾಗ ಬಸ್ ನಿಲ್ದಾಣವನ್ನು ನಿರ್ಮಾಣ ಮಾಡಿದ್ರೆ ಬಂದಂಥ ಪ್ರಯಾಣಿಕರು ತಣ್ಣನೆ ಗಾಳಿಯಲ್ಲೋ ಅಥವಾ ನೆರಳಲ್ಲಿ ಕೂತ್ಕೊಂಡು ಪ್ರಯಾಣ ಮಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಬಸ್ ನಿಲ್ದಾಣ ಅಗತ್ಯ ಇದೆ. ಅದರ ಜೊತೆಗೆ ಶೌಚಾಲಯ ನಿರ್ಮಾಣ ಮಾಡಲಿ ಬರ್ತಕ್ಕಂಥ ಭಕ್ತಾದಿಗಳು ಇಲ್ಲಿ ಪ್ರವಾಸಿ ತಾಣವಾಗಿದ್ದು, ಅದರಲ್ಲೂ ಅತಿ ಹೆಚ್ಚಾಗಿ ಹೆಣ್ಣುಮಕ್ಕಳೇ ಬರ್ತಕ್ಕಂಥದ್ದು. ಆ ಹೆಣ್ಣುಮಕ್ಕಳಿಗೆ ಇವತ್ತು ನಾವು ತುಂಬ ಗೌರವ ಕೊಡ್ತಾ ಇದ್ದೀವಿ. ಯಾಕಂದರೆ ನಮ್ಮದು ಸ್ತ್ರೀ ಸಮಾಜ. ಆ ಸ್ತ್ರೀ ಸಮಾಜಕ್ಕೆ ತುಂಬ ಅತ್ಯುನ್ನತವಾದಂಥ ಒಂದು ಗೌರವ ಕೊಡೋದ್ರಿಂದ ಶೌಚಾಲಯ ಅತಿ ಮುಖ್ಯವಾಗಿರುತ್ತೆ. ಅದು ಸರ್ಕಾರಿ ಮುಜರಾಯಿ ಜಾಗ ಆಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಅವ್ರಿಗೆ ಎಷ್ಟು ಜಾಗ ಸೀಮಿತ ಬೇಕಾಗಿರುತ್ತೆ ಅದನ್ನು ಸರ್ಕಾರದಿಂದ ಮಂಜೂರು ಮಾಡಿಸ್ಕೊಂಡಿದ್ದಾರೆ. ಮಂಜೂರಾಗಿದೆ. ಈಗ ಗುದ್ಲಿ ಪೂಜಾ ಕೂಡ ಆಗಿದೆ. ಕಾಮಗಾರಿಯನ್ನು ಅವರು ಪ್ರಾರಂಭ ಮಾಡ್ತಾರೆ. ಇದರಲ್ಲಿ ನಮ್ಮ ಯಾವುದು ತಡೆಯುವಂಥದ್ದಾಗಲಿ ಇನ್ನೊಂದಾಗಲಿ ನಮ್ದು ಯಾರು ಕೂಡ ಅಡ್ಡಿ ಆತಂಕಗಳು ಇರೋದಿಲ್ಲ. ನಮ್ಮ ಊರಿನ ಜನರುಗಳಿಗೆಲ್ಲ ಅತಿ ಮುಖ್ಯವಾಗಿ ಎಲ್ಲರೂ ಈಗ ಏನು ಮಂಜೂರಾಗಿದೆ ಅಷ್ಟು ಇಲಾಖೆಗಳ ಕಟ್ಟಡಗಳು ಸೌಲಭ್ಯಗಳು ನಮ್ಗೆ ಬೇಕು ಅಂತ ಹೇಳ್ತಾರೆ. ಆ ಗಾಳಿ ಮಾತು ಆಡ್ತಕ್ಕಂಥದ್ದು ಈಗ ನಿಮಗೆ ಗೊತ್ತು, ಒಂದು ಮೆಣಸು ಖಾರ ಆಗೋದಿಲ್ಲ ಅಂತೇಳಿ. ಹಾಗಾಗಿ ನೂರಾರು ಜನರ ಮಾತು ಮುಖ್ಯನೋ ಇಲ್ಲಿ ಒಬ್ಬರು ಮಾತು ಮುಖ್ಯನೋ ಅಂತಕ್ಕಂಥದ್ದು ಕೂಡ ನಾವಿಲ್ಲಿ ಹೇಳ್ಬೇಕಾಗತ್ತೆ. ಒಳ್ಳೆ ಕೆಲಸ ಇದೆ. ಎಲ್ಲರೂ ಕೈ ಜೋಡಿಸೋಣ, ಉತ್ತಮವಾಗಿ ಸೇರ್ ಮಾಡ್ಕೊಳ್ಳೋಣ ಅಂತಕ್ಕಂಥದ್ದು ಹೇಳಕ್ಕೆ ಬಯಸ್ತೀವಿ.